ದುಡ್ಡೇನ್ ಸ್ವಾಮಿ ತಲೆ ಎಡ್ಕರು ಸಂಪಾದನೆ ಮಾಡ್ತಾರೆ. ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ. ನಮಸ್ಕಾರ ಗುರುಗಳೇ, ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಶ್ ಮಾಡ್ತಾ ಇರುವಂಥ ನಮಸ್ಕಾರಗಳು. ಹೋದ ವಾರ ನಿಮ್ಮನ್ನ ಭೀಮನ ಗುಡ್ಡಕ್ಕೆ ಕರ್ಕೊಂಡು ಹೋಗಿದ್ದೆ. ಭೀಮನ ಗುಡ್ಡದಲ್ಲಿ ನಿಂತ್ಕೊಂಡು ಒಂದು ಮಾತು ಹೇಳಿದ್ದೆ, ಅಲ್ಲೊಂದು ವಾಟರ್ ಫಾಲ್ಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತೀನಿ ಅಂತ. ಈ ವಾರ ಅಂದರೆ ಇವತ್ತು ನಿಮ್ಮನ್ನ ಆ ಒಂದು ವಾಟರ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದ್ರ ಲೊಕೇಶನ್ನು ಮತ್ತು ನಾನು ಏನನ್ನು ಮೆನ್ಷನ್ ಮಾಡೋದಿಲ್ಲ. ಈ ಒಂದು ವಾಟರ್ ಫಾಲ್ಸ್ ಹೆಸರು ವಾಟೆಹೊಳೆ ಫಾಲ್ಸ್ ಅಂತ. ಇದನ್ನು ನೀವು ಗೂಗಲ್ ಮ್ಯಾಪಲ್ಲಿ ಹೊಡೆದ್ರೆ ಲೊಕೇಶನ್ ಆರಾಮ್ಸೆ ಅಲ್ಲಿವರೆಗೂ ತಲುಪ್ಬೋದು. ಹಾಗಾದರೆ ಈ ಒಂದು ವಿಡಿಯೋನ ಶುರು ಮಾಡೋಣ, ಬನ್ನಿ. ಗುರುಗಳೇ, ಆವಾಗಲೇ ತೋರಿಸಿದ್ನಲ್ಲ ಭೀಮನ ಗುಡ್ಡ, ಅಲ್ಲಿಂದ ನಿಂತ್ಕೊಂಡು ನೋಡಿದ್ರೆ ಈ ಕಡೆ ಒಂದು ಫಾಲ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ನಲ್ಲ, ಆ ಫಾಲ್ಸ್ ಹೆಸರು ಬಂದು ವಾಟೆಹೊಳೆ ಫಾಲ್ಸ್ ಅಂತ. ಅಲ್ಲಿಗೆ ಬಂದಿದ್ದೀನಿ. ಅಲ್ಲಿಗೆ ಹೋಗೋದಕ್ಕೆ ದಾರಿ ವಾಟೆಹೊಳೆ ಫಾಲ್ಸ್ ಅಂತ ನೀವು ಭೀಮದ ಗುಡ್ಡದಿಂದ ಹಾಕಿದ್ರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಆಗುತ್ತಷ್ಟೇ ಇಲ್ಲಿಗೆ ಬಂದರೆ ಇಲ್ಲಿಗೆ ಲೊಕೇಶನ್ ಎಂಡ್ ಆಗುತ್ತೆ. ಮತ್ತು ಮುಂದೆ ಹೋಗಬೇಡಿ ತಪ್ಪಿ. ಇಲ್ಲಿಗೆ ಲೊಕೇಶನ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲೇ ನಿಂತ್ಕೊಳ್ಳಿ. ಇಲ್ಲೊಂದು ಸರ್ಗಿ ಬೇಲಿ ಏನು ಕಾಣಿಸ್ತಾ ಇದೆ ನೋಡಿ, ಇದನ್ನು ದಾಟ್ಕೊಂಡು ಆಚೆ ಹೋಗ್ಬೇಕಾಗತ್ತೆ. ಇಲ್ಲೊಂದು ಹೋಗೋದಕ್ಕೆ ದಾರಿ ಇದೆ ನೋಡಿ. ಇಲ್ಲೇ ತುಂಬ ಬೈಕ್ಸ್ ಇಟ್ಟಿದ್ದಾರೆ, ಆಲ್ರೆಡಿ ಹೋಗಿದ್ದಾರೆ ಕೆಲವರು. ಬನ್ನಿ ಇಲ್ಲಿಂದ ಮುಂದ್ಗಡೆ ಹೋಗೋಣ. ಇಲ್ಲಿಂದ ದಾರಿಯು ಸರಿಯಾಗಿ ಗೊತ್ತಿಲ್ಲ ನಮಗೆ. ಕೆಳಗಡೆ ನೋಡಿದ್ರೆ ನೋಡಿ ಪ್ರಪಾತ ಹೆಂಗಿದೆ. ಇಲ್ಲಂತೂ ಬ್ಯಾಲೆನ್ಸ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟವಾಗಿದೆ ಗುರುಗಳೇ. ಕೆಳಗಡೆ ನೋಡಿ ಎಷ್ಟು ಡೀಪ್ ಇದೆ. ವಾಟೆಹೊಳೆ ಫಾಲ್ಸ್ ಹೇಗಿದ್ರೆ ನೋಡೋಣ ಅದನ್ನು. ನೀವೇನಾದರೂ ಭೀಮನ ಗುಡ್ಡಕ್ಕೆ ಬಂದಿದ್ದರೆ ಈ ಫಾಲ್ಸನ್ನು ವಿಸಿಟ್ ಮಾಡ್ಕೊಂಡು ಹೋಗಿ. ಚಿಕ್ಕ ಮಕ್ಕಳು ಮತ್ತು ಸ್ವಲ್ಪ ವಯಸ್ಸಾದವ್ರು ಇದ್ದರೆ ದಯವಿಟ್ಟು ಇಲ್ಲಿ ಕರ್ಕೊಂಬರ್ಬೇಡಿ. ಯಾಕಂದರೆ ಸಿಕ್ಕಾಪಟ್ಟೆ ಡೌನ್ ಇದೆ. ಇಲ್ಲಂತೂ ನೋಡ್ಬೋದು ಮೇಲ್ಗಡೆ ಹೋಗೋದಕ್ಕೆ ಪ್ರಾಪರ್ ಆದಂಥ ದಾರಿ ಇಲ್ಲ. ಕೆಳಗಡೆ ನೋಡಿದ್ರೆ ಪ್ರಪಾತ. ಏನಾದರೂ ಮಿಸ್ಸಾಗಿ ಕಾಲು ಜಾರ್ತು ಅಂದರೆ ಬದುಕೋದು ತುಂಬ ಕಷ್ಟ. ಇಲ್ಲಿ ಸಿಗೋದೇ ಕಷ್ಟ ಅನ್ಕೋತೀನಿ. ಹಾಗಾಗಿ ನೀವೇನಾದರೂ ತಿರ್ಗೋರು ಯುವಕರು ಇರ್ತೀರಲ್ಲ, ಅವ್ರು ಬಂದರೆ ನೋಡ್ಕೊಂಡು ಹೋಗ್ಬೋದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ. ಸ್ಪೀಡಾಗೆಲ್ಲ ಓಡೋಂಗಿಲ್ಲ. ಜಾಸ್ತಿ ಮಳೆ ಬಂದರೂ ಕೂಡ ಸಿಕ್ಕಾಪಟ್ಟೆ ಜಾರುತ್ತೀವಿ. ಇವಾಗ ಸ್ವಲ್ಪ ಮಳೆ ಇಲ್ಲ, ಹಂಗಾಗಿ ಓಕೆ. ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಡೀಪಲ್ಲಿ ಹೋಗ್ತಾ ಇದ್ದೀವಿ. ಹೋಗೋ ದಾರಿ ಒಂಥರ ಚೆನ್ನಾಗಿದೆ, ಬಿದ್ರಿದೆ ಅಕ್ಕಪಕ್ಕ. ಕೆಳಗಡೆ ನೋಡಿದ್ರೆ ಚಿಕ್ಕ ಚಿಕ್ಕ ಸ್ಟೆಪ್ಸು ಮಣ್ಣಿಂದು ನೋಡಿ. ಅಲ್ಲಿ ಕಾಣಿಸ್ತಾ ಇದೆ ಫಾಲ್ಸು, ಎಷ್ಟು ಡೀಪ್ ಇದೆ ಅಂತ ಗೊತ್ತಾಗತ್ತೆ ನೋಡಿ. ಹೋದ ವರ್ಷ ಮಳೆಗಾಲದಲ್ಲಿ ಹೋದಲ್ಲೆಲ್ಲ ಇಂಬಳ ಕಚ್ಕೊಂಡು ಬರ್ತಾ ಇದೆ. ಬಟ್ ಇಲ್ಲಿ ಸ್ವಲ್ಪ ಇಂಬಳ ಇಲ್ಲ, ಕಡಿಮೆ ಇದೆ ಅಂತ ಹೇಳ್ಬೋದು, ಹೇಳೋಕ್ಕಾಗಲ್ಲ. ಇಂಬಳ ಇಲ್ಲಪ್ಪ, ಇದುವರೆಗೂ ನನಗೆ ಒಂದು ಕಚ್ಚಿಲ್ಲ. ಕಚ್ಚಿದೆಯೋ ಅಥವಾ ಗೊತ್ತಾಗ್ತಾ ಇಲ್ವೋ ಗೊತ್ತಿಲ್ಲ. ಬಟ್ ಕೈ ಕಾಲಲ್ಲಿ ಒಂದೂ ಹಿಡ್ದಿಲ್ಲ ಇದುವರೆಗೂ ಇಂಬಳ. ನೋಡಿ ಎಷ್ಟು ಡೀಪ್ ಇದೆ. ಕೈ ಕಾಲು ಜಾರಿದ್ರೆ ಅದೋ ಗತಿ. ಬಿದ್ಬಿಟ್ಟೆ. ಪುಣ್ಯ ಏನೂ ಆಗಿಲ್ಲ. ಇಲ್ಲಿಲ್ಲೇ ಬಿದ್ದರೆ ಏನಾಗಲ್ಲ, ಅಲ್ಲಿ ಬಿದ್ದರೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ.
ಜಾರುತ್ತೆ. ನೋಡಿ ಇದ್ರ ಒಳಗಿದ್ದೀನಿ. ಇಲ್ಲಿಂದ ಏನು ಕಾಣಿಸ್ತದೆ ಆ ದಾರಿ ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ ಹೋಗೋಣ ಹೋಗೋಣ. ಥರ ಜಾಗದಲ್ಲಿ ಇಳಿಯೋದು ಸ್ವಲ್ಪ ಕಷ್ಟನೇ, ಆದರೆ ಹತ್ತೋದಿದೆಯಲ್ಲ, ಹತ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಇನ್ನೂ ಕಷ್ಟ ಆಗುತ್ತೆ. ಇಲ್ಲಿವರೆಗೂ ಬಂದಿದ್ದೀವಿ, ಇನ್ನೂ ಎಷ್ಟು ದೂರ ಇದೆ ಅದು ಗೊತ್ತಿಲ್ಲ. ಹೋಗ್ತಾ ಇರೋದೆ ಫಾಲ್ಸ್ ಸಿಗೋವರೆಗೂ. ಹುಷಾರಾಗಿ ಹೋಗ್ಬೇಕು. ಫಾಲ್ಸ್ ಸೌಂಡ್ ಕೇಳ್ತಾ ಇದೆ. ಮೇಲ್ಗಡೆ ದೊಡ್ಡ ಗುಡ್ಡ, ಆ ಕಡೆ ಗುಡ್ಡ, ಈ ಕಡೆ ಗುಡ್ಡ, ಸುತ್ತ ಗುಡ್ಡ ಇದೆ. ಗುಡ್ಡದ ಒಳಗಡೆಯಿಂದ ಹೋಗ್ತಾ ಇದ್ದೀವಿ ಕಾಡು ಒಳಗಡೆ. ನೋಡಿ ಇಲ್ಲೊಂದು ಹೂ ಸಿಕ್ತು, ಚೆನ್ನಾಗಿದೆ, ಬೆಟ್ಟದ ಹೂವು. ಸಿಕ್ಕಾಪಟ್ಟೆ ಪರಿಮಳ ಇದೆ, ಸಂಪಿಗೆ ಪರಿಮಳ ಬರ್ತಾ ಇದೆ. ಚರ್ಲಿ ಮೇಡಮ್ಗಾಗಿ ನಾವು ಬೆಟ್ಟದ ಹೂ ಸರಿ. ಗುರುಗಳೇ ಆವಾಗಿಂದ ನಡ್ಕೊಂಡ್ಬಂದು ನೋಡಿ ಬೇವರೆಲ್ಲ ಇಳ್ಕೊಂಬರ್ತಾ ಇದೆ. ನಾನಿರೋವಂಥ ಸ್ಥಳ ಒಂದ್ಸಲ ಮೇಲ್ಗಡೆಯಿಂದ ನೋಡ್ಕೊಂಬಿಡಿ ಹೆಂಗಿದೆ ಅಂತ. ಇಷ್ಟು ಮೇಲ್ಗಡೆ, ಅಷ್ಟು ಮೇಲ್ಗಡೆಯಿಂದ ಕೆಳಗಡೆ ಇಳ್ಕೊಂಡು ಬಂದಿದ್ದೀವಿ. ಕೆಳಗಡೆ ಸಿಕ್ಕಾಪಟ್ಟೆ ಮತ್ತು ಡೀಪ್ ಇದೆ. ಹೋಗ್ತಾ ಫಾಲ್ಸ್ ಅಲ್ಲೇ ಎದುರಿಗೆ ಕಾಣಿಸ್ತಾ ಇದೆ. ಬನ್ನಿ ಮುಂದೆ ಹೋಗೋಣ. ಆ ಕಾಡಲ್ಲಿ ನಡ್ಕೊಂಡು ಬಂದುಬಿಟ್ಟು ಈ ಫಾಲ್ಸ್ ಎದುರುಗಡೆ ಇದ್ದೀವಿ. ವ್ಯೂ ನೋಡ್ಬೋದು ನೋಡಿ, ಅಲ್ಲಿದೆ ಫಾಲ್ಸು. ಅಲ್ಲಿಗೆ ಹೋಗೋಣ ಬನ್ನಿ. ಹತ್ತಿರದಿಂದ ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗಿ ಕೆಳಗಡೆ ಹರ್ಕೊಂಡು ಹೋಗ್ತಾ ಇದೆ ನೋಡಿ. ಬಂತು ಫಾಲ್ಸ್ ಬಂದಿದೆ. ಹುಡುಗಳೆ ನೋಡ್ಬೋದು, ಹುಡುಗರೆಲ್ಲ ಜಾಲಿ ಮಾಡ್ತವ್ರೆ. ಬನ್ನಿ, ಆ ವ್ಯೂ ಪಾಯಿಂಟ್ಗೂ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಕವರ್ ಆಗ್ತಿದೆ. ನೀರಂತೂ ಸಿಕ್ಕಾಪಟ್ಟೆ ಬಂದಿದೆ.
ನೋಡಿದ್ರಲ್ಲ ಗುರುಗಳೇ, ಇದಿಷ್ಟು ಭೀಮನಗುಡ್ಡ ಮತ್ತು ವಾಟೆಹೊಳೆ ಫಾಲ್ಸ್ನ ಬಗ್ಗೆ. ಇನ್ನೂ ಅದ್ಭುತವಾದ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೀವು ಮಾಡುವಂಥ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ 10 ವೀಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನು ಮಾತ್ರ ಮರಿಬೇಡಿ. ಎಲ್ರಿಗೂ ಶುಭವಾಗಲಿ. ಸಿಗೋಣ ಮುಂದಿನ ವಾರ.